ತುಮಕೂರು ನಗರದ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿರುವ ನೃಪತುಂಗ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಮದ್ಯದ ಅಂಗಡಿಯ ಲೈಸೆನ್ಸ್ ಅನ್ನು ವಾಪಸ್ ಪಡೆಯುವಂತೆ ಮಾದಿಗ ದಂಡೋರ ಸಮಿತಿ ಒತ್ತಾಯಿಸಿದೆ. ಈ ಕುರಿತು ನಗರದಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ಪಿಎನ್ ರಾಮಯ್ಯ, ಶೆಟ್ಟಿಹಳ್ಳಿ ಮುಖ್ಯ ರಸ್ತೆ, ನೃಪತುಂಗ ಬಡಾವಣೆ ಮತ್ತು ಜನತಾ ಕಾಲೋನಿಯ ನಿವಾಸಿಗಳು ಹಾಗೂ ವಿದ್ಯಾರ್ಥಿಗಳು ಇಲ್ಲಿ ಇದ್ದು ದಲಿತರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ. ಇನ್ನು ಕಾಲೇಜು ಸೇರಿದಂತೆ ಹಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ HMS ಶಾಲಾ ಸಂಸ್ಥೆಗಳು, ಪಾರ್ಕ್ಗಳು ಹಾಗೂ ದೇವಾಲಯಗಳಿವೆ. ಇದಕ್ಕೆ ಹೊಂದಿಕೊಂಡಂತೆ ಕೆಲವೇ ಅಂತರದಲ್ಲಿ PNS ಆರ್ಕೆಡ್ನಲ್ಲಿ ಮದ್ಯದ ಅಂಗಡಿ ತೆರೆಯಲು ಉದ್ದೇಶಿಸಿದ್ದು ಇಲ್ಲಿನ ನಿವಾಸಿಗಳಿಗೆ ತೊಂದರೆಯಾಗುವುದು. ಇದಕ್ಕೆ ಅಧಿಕಾರಿಗಳ ಸಹಕಾರವೂ ಇದ್ದಂತಿದೆ. ಈ ಕಾಲೋನಿಗೆ ಹೊಂದಿಕೊಂಡಂತೆ ಮದ್ಯದ ಅಂಗಡಿ ತೆರೆದರೆ ಇಲ್ಲಿನ ದಲಿತರನ್ನು ಮತ್ತಷ್ಟು ಮದ್ಯ ವ್ಯಸನಿಗಳನ್ನಾಗಿಸಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಗುರಿ ಮಾಡಿ ಅನೇಕ ದಲಿತ ಕುಟುಂಬಗಳನ್ನು ಬೀದಿಗೆ ತರುವ ಉದ್ದೇಶವಿದೆ ಎಂದು ಕಿಡಿಕಾರಿದರು. ಇನ್ನು ತುಮಕೂರು ನಗರ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ವಸಂತ್ ಅವರು ಮಾತನಾಡಿ, ಪುರುಷರು ಮದ್ಯ ಸೇವನೆ ಮಾಡುವುದರಿಂದ ಮಹಿಳೆಯರ ನೆಮ್ಮದಿ ಹಾಳು ಮಾಡುತ್ತಿದ್ದಾರೆ. ಅಬಕಾರಿ ಇಲಾಖೆಯ ನಿಯಮಗಳನ್ನು ಗಾಳಿಗೆ ತೂರಿ ನಾಗರಿಕರು ಓಡಾಡುವ ಸ್ಥಳ, ಶಿಕ್ಷಣ ಸಂಸ್ಥೆ, ಶಾಲಾ ಮಕ್ಕಳು, ಮಹಿಳೆಯರು ಓಡಾಡುವ ಸ್ಥಳದಲ್ಲಿ ಬಾರ್ ಮತ್ತು ರೆಸ್ಟೋರೆಂಟ್ ಅನ್ನು ತೆರೆಯುವುದಕ್ಕೆ ನಾವು ಬಿಡುವುದಿಲ್ಲ. ಒಂದು ವೇಳೆ ಸ್ಥಳೀಯ ಆಡಳಿತ ಅನುಮತಿ ನೀಡಿದ್ದೇ ಆದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದರು. ಇವತ್ತಿನ ಪತ್ರಿಕಾಗೋಷ್ಠಿ ಉದ್ದೇಶ ಏನಂತಂದರೆ, ತುಮಕೂರು ನಗರ ಶೆಟ್ಟಿಹಳ್ಳಿ ನೃಪತುಂಗ ಬಡಾವಣೆಯಲ್ಲಿ ನಾಳೆ ಬಸ್ ನಿಲ್ದಾಣ, ಕಾಲೋನಿರುವುದು ಮತ್ತು ಹೊಸ ಒಂದು ಬಾರ್ನ ತೆರೆಯೋದಕ್ಕೆ ಉದ್ದೇಶ, PNS ಆರ್ಕೆಡ್ ಮಧ್ಯದ ಅಂಗಡಿಗಾಲೇ ತೆರೆಯೋದಕ್ಕೆ ಉದ್ದೇಶ ಮಾಡಿದೆ. ಈಗಾಗಲೇ ಅಲ್ಲಿ ಒಂದು ಗುರುವೈಸ್ ಸ್ಟೋರು ಅಲ್ಲೇ ನಡೀತಾ ಇದೆ ಮಧ್ಯದಲ್ಲಿ. ಮುಖ್ಯ ಏನಂತಂದರೆ ದಲಿತ ಕಾಲೋನಿ, ಆಮೇಲೆ ಶಿಕ್ಷಣ ಸಂಸ್ಥೆ. ಅಲ್ಲಿ ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ದಲಿತ ಕಾಲೋನಿಗಳು, ಶಿಕ್ಷಣ ಸಂಸ್ಥೆಗಳು, ದೇವಾಲಯಗಳು ಎಲ್ಲಿದ್ದಾವೆ ಅಲ್ಲಿ, ಯಾಕಂದರೆ ಆ ಭಾಗದಲ್ಲಿ ಸಾರ್ವಜನಿಕರು ಹೆಚ್ಚಿಗೆ ಇರೋದ್ರಿಂದ ಅಲ್ಲಿ ವಯಸ್ಸನ್ನು ತೆಗಿತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತವೆ. ಅಂದರೆ ಅಲ್ಲಿ ಬಲಾಢ್ಯರು, ಶ್ರೀಮಂತರು ಬೆಲೆ ಮಾಡ್ತಕ್ಕಂಥ ವಯಸ್ಸನ್ನು ಮಂಜೂರಾತಿ ಮಾಡಿಸ್ಕೊಂಡ್ಬರ್ತಾರೆ. ಇದು ನಮ್ಮ ಉದ್ದೇಶ ಏನು ಅಂತಂತಂದ್ರೆ, ವಯಸ್ಸನ್ನು ತೆಗಿಬೇಕಂತಂತಂದರೆ ದೇವಸ್ಥಾನ, ಶಿಕ್ಷಣ ಸಂಸ್ಥೆ ಮತ್ತು ದಲಿತ ಕಾಲೋನಿ ಇರ್ತಕ್ಕಂಥ ಏರಿಯಾನ ಬಿಟ್ಟು ಹೊರಗಡೆ ಉದ್ಧಾರ ಮಾಡ್ತಾರೆ. ಅಲ್ಲೇ ಒಂದು ಇರ್ತಕ್ಕಂಥ ವಯಸ್ಸು ಪಕ್ಕದಲ್ಲಿ ಇನ್ನೊಂದು ಮದ್ಯದ ಅಂಗಡಿ ಕೊಡೋದು ಎಷ್ಟು ಸರಿ, ಅದನ್ನು ಕೂಡಲೇ ಅಲ್ಲಿ ತೆರೆಯೋದಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಅಬಕಾರಿ ಇಲಾಖೆ ಅಧಿಕಾರಿಗಳು ಅಲ್ಲಿ ಪ್ರಾಮಿಸರ್ ಮಾಡ್ಕೊಡ್ಬಾರ್ದು, ಅವ್ರಿಗೆ ಲೈಸೆನ್ಸನ್ನ ಕೊಡಬಾರ್ದು. ಲೈಸೆನ್ಸನ್ನು ಕೊಟ್ಟಿದ್ರೆ ವಜಾ ಮಾಡಬೇಕು. ಯಾಕಂತಂದ್ರೆ ಅಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಮಹಿಳೆಯರು ಓಡಾಡ್ತಾರೆ, ಮಕ್ಕಳು ಓಡಾಡ್ತಾರೆ, ವಿದ್ಯಾರ್ಥಿಗಳು ಓಡಾಡ್ತಾರೆ. ಆ ಕುಡಿದ ಮತ್ತಿನಲ್ಲಿ ಸಾಕಷ್ಟು ಘಟನೆಗಳು ನಡೀತವೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರ್ಬೋದು, ಕುಡಿದ ಮತ್ತಿನಲ್ಲಿ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು, ಆ ಮಹಿಳೆಯನ್ನ ಅಶೋಭಗಳು ವರ್ತನೆ ಮಾಡ್ತಕ್ಕಂಥದ್ದು ಮತ್ತು ಹೋಗ್ತಕ್ಕಂಥ ಈಗ ತುಮಕೂರು ನಗರದಲ್ಲಿ ಹೆಚ್ಚು ರೌಡಿಸಮ್ ಏನಿದೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕುಡಿದು ಡ್ರಗ್ಸ್ಗೆಲ್ಲ ಅಡಿಕ್ಟ್ ಆಗಂತ ನಾವು ನೋಡ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಒಂದು ಸರ್ಕಾರ, ಒಂದು ಜಿಲ್ಲಾಡಳಿತ, ಸರ್ಕಾರಕ್ಕೂ ಏನೋ ವರದಿ ಜಿಲ್ಲಾಡಳಿತಕ್ಕೆ ಏನೋ ವರದಿ ಸಲ್ಲಿಸಿದ್ರು. ಜಿಲ್ಲಾಡಳಿತ ಮಧ್ಯ ಏನು ಬಾರಣ ಕೊಡ್ತಕ್ಕಂಥ ನಮ್ಮ ಅಬಕಾರಿ ಜಿಲ್ಲಾಧಿಕಾರಿಗಳೇನಿದ್ದಾರೆ, ತಾಲೂಕು ಅಧಿಕಾರಿಗಳೇನಿದ್ದಾರೆ, ಅಲ್ಲೇ ಇನ್ಸ್ಪೆಕ್ಟರ್ಗಳು ಏನಿದ್ದಾರೆ, ಅವರು ಮತ್ತೆ ಇನ್ಸ್ಪೆಕ್ಷನ್ ಮಾಡಬೇಕು. ಅಕ್ಕಪಕ್ಕದಲ್ಲಿ ಬಾರ್ ಇದೆಯಾ, ಅಕ್ಕಪಕ್ಕದಲ್ಲಿ ಶಾಲಾ ಕಾಲೇಜ್ ಇದೆಯಾ, ಅಕ್ಕಪಕ್ಕದಲ್ಲಿ ದೇವಸ್ಥಾನಗಳಿದೆಯಾ, ಇಲ್ಲಿ ಕೊಡಬೇಕಾ. ಆಮೇಲೆ ದಲಿತ ಕಾಲೋನಿಗಳು, ಅದು ಹೆಚ್ಚಿಗೆ SC/ST ಕಾಲೋನಿ ಇದೆ, ಅಲ್ಲದೇ ಹೆಚ್ಚಿಗೆ ಕೊಡ್ತಾರೆ. ಇದನ್ನು ಇಲ್ಲಿನ ಜಿಲ್ಲಾಡಳಿತ ಕೈ ಬಿಡಬೇಕು. ನಾವು ಈ ಉದ್ದೇಶ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನೀವು ಅಬಕಾರಿಯ ಸುಂಕ ಹೆಚ್ಚಿಸ್ಕೊಂಡು ಸರ್ಕಾರ ಆದಾಯ ಹೆಚ್ಚಿಕೊಳ್ಳೋದಕ್ಕೆ ಕಡೆ ಕಂಡು ಕಡೆ ಅಂದರೆ ಲೈಸೆನ್ಸ್ ಕೊಡೋದಲ್ಲ. ಲೈಸೆನ್ಸ್ ಕೊಡಬೇಕಾದ್ರೆ ಅದಕ್ಕೆ ಆದಂಥ ಕಾನೂನು ಕಟ್ಟಲೆ ನಿಯಮಗಳಿದೆ. ಆ ನಿಯಮವನ್ನು ಪಾಲಿಸಬೇಕು. ಯಾಕಂದರೆ ತುಮಕೂರು ಜಿಲ್ಲೆಯಲ್ಲಿ ಅದು ತುಮಕೂರು ನಗರದಲ್ಲಿ 30 ಸಾಕಷ್ಟು ವಯಸ್ಸುಗಳು ಪ್ರಾರಂಭವಾಗುವ. ಈ ನಿಟ್ಟಿನಲ್ಲಿ ನಾನು ತುಮಕೂರು ಜಿಲ್ಲಾಧಿಕಾರಿಗಳಿಗೆ, ಅಬಕಾರಿಯ ಜಿಲ್ಲಾಧಿಕಾರಿಗಳಿಗೆ
ಮತ್ತು ಅಬಕಾರಿಯ ತಾಲೂಕು ಅಧಿಕಾರಿಗಳಿಗೆ ಮತ್ತು ಸೂಪರಿಂಟೆಂಡೆಂಟ್ಗೆ ಮನವಿ ಮಾಡೋದಂತಂದರೆ ನೀವು ಸರ್ಕಾರ ಆದಾಯ ನೋಡೋದಿರ್ಬೋದು, ಸಾರ್ವಜನಿಕರ ಹಿತರಕ್ಷಣೆ ನೋಡಬೇಕು, ಮಕ್ಕಳ ಹಿತರಕ್ಷಣೆ ನೋಡಬೇಕು, ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳ ಹಿತರಕ್ಷಣೆ ನೋಡಬೇಕು, ಸಾರ್ವಜನಿಕರ ರಕ್ಷಣೆ ನೋಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಾಡಬೇಕು. ಕೂಡಲೇ ಈಗೇನು PNS ಸಾರ್ಕೆಟ್ ಮದ್ಯದ ಅಂಗಡಿಯನ್ನು ಕೊಟ್ಟಿದ್ರ ಕೂಡಲೇ ಅಲ್ಲಿ ಲೈಸೆನ್ಸನ್ನ ಕ್ಯಾನ್ಸಲ್ ಮಾಡಬೇಕು, ವಜಾ ಮಾಡಬೇಕು. ಇಲ್ಲ ಅಂತಂತಂದರೆ ಇಲ್ಲಿ ನಾವು ಬಂದಿರತಕ್ಕಂಥ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಏನಿದ್ದೀವಿ, ನಾಗರಿಕರು ಏನಿದ್ದೀವಿ, ವಿದ್ಯಾರ್ಥಿಗಳೇನಿದ್ದೀವಿ, ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಅಬಕಾರಿ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದ ಇಂಥ ಲೈಸೆನ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಈ ನಗರದ ಶಾಸಕರಾಗಿರ್ಬೋದು, ಲೋಕಸಭೆ ಸದಸ್ಯರಾಗಿರ್ಬೋದು, ವಿಧಾನಸಭೆ ಪರಿಷತ್ನ ಸದಸ್ಯರಾಗಿರ್ಬೋದು, ಒಮ್ಮೆ ತಿರುಗಿ ನೋಡಬೇಕು. ಇಂಥ ಕೊಡಬೇಕಾದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಕಡೆ ಕೊಡಬೇಕು. ಇದು ತಡೆಯುವಂಥ ಕೆಲಸವನ್ನು ಈ ಭಾಗದ ನಗರ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅಂತವರಾಗಿರ್ಬೋದು, ಲೋಕಸಭಾ ಸದಸ್ಯರಾದ ಬಸವರಾಜ್ ಆಗಿರ್ಬೋದು, ವಿಧಾನಸಭಾ ಸದಸ್ಯರಾದ ರಾಜೇಂದ್ರ ಆಗಿರ್ಬೋದು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತವರು ಇಂಥ ವಯಸ್ಸುಗಳು ಹೆಚ್ಚಿಗೆ ಆಗೋದನ್ನ ತಡೆ ಹಿಡಿಬೇಕು. ಇಂಥ ಎಲ್ಲಿ ಸಾರ್ವಜನಿಕರಿಗೆ ಅನನುಕೂಲ ಆಗ್ತದೆ, ವಿದ್ಯಾರ್ಥಿಗಳಿಗೆ ಅನನುಕೂಲ ಆಗ್ತದೆ, ದಲಿತ ಕಾಲೋನಿಗಳಲ್ಲಿ ಪ್ರಚೋದನೆ ಆಗ್ತದೆ, ಕೊಲೆ ಆಗ್ತದೆ, ಸುಳ್ಳಿಗೆ ಆಗ್ತದೆ, ಮಕ್ಕಳು ಅಡಿಕ್ಟ್ ಆಗ್ತಾರೆ. ಇಂಥದ್ದು ತಡೆಯೋದ್ರ ಮೂಲಕ ಈ ವಯಸ್ಸನ್ನು ಬೇರೆ ಕಡೆ ಸಾರ್ವಜನಿಕರಿಗೆ ಅನನುಕೂಲ ಆಗ ಕಡೆ ಕೊಡಲಿ ನಾವು ಬೇಡ ಅನ್ನೋಲ್ಲ. ಆದರೆ ನಮಗೇನಂತಂದರೆ ಈಗ ಏನು ಕೊಡ್ತಾ ಇದ್ದೀರಾ, ದುಪ್ಪತ್ತಕ ಬಡಾವಣೆಯಲ್ಲಿ ಏನಿದೆ ಅಲ್ಲಿ ದಲಿತ ಕಾಲೋನಿ ಇದೆ ಮತ್ತು ಶಿಕ್ಷಣ ಸಂಸ್ಥೆ ಇದೆ.